ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ನಾವು ಈ ದಿನ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ, ಅವರ ಜೀವನದ ಆಗು ಹೋಗುಗಳು ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾವು ಮೊದಲು ಎರಡು ವಿಭಾಗ ಮಾಡಿಕೊಳ್ಬೇಕಾಗತ್ತೆ. ಒಂದು, ನಮ್ಮ ಅನುಭವದಲ್ಲಿ ಇರುವಂತಹ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಇತ್ಯಾದಿ. ಇನ್ನೊಂದು, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರ. ಈ ರೀತಿಯಾಗಿ ಎರಡು ವಿಭಾಗ ಮಾಡಿಕೊಂಡು ಈ ವಿಷಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಅನುಭವದಲ್ಲಿ ಇರುವಂತಹ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಇತ್ಯಾದಿ. ನೋಡಿ, ಈ ಶುಕ್ರವಾರ ಅನ್ನುವಂಥದ್ದು ಶುಕ್ರಗ್ರಹವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳಿಗೆ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಇರುತ್ತೆ. ಅಂದರೆ ನೀವು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ನಿಮಗೆ ಅತಿ ಹೆಚ್ಚಾಗಿ ಆಸೆ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ತೀರಿ. ಅಂದರೆ ಮೇಕಪ್ ಅನ್ನು ಮಾಡಿಕೊಳ್ಳುವಂಥದ್ದು ಇರಬಹುದು, ಅಥವಾ ಹೊಸ ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವಂಥದ್ದು ಇರಬಹುದು, ಅಥವಾ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿಕೊಳ್ಳುವಂಥದ್ದು ಇರಬಹುದು. ಒಟ್ಟಲ್ಲಿ ಏನು ಗೊತ್ತಾ, ಸಮಾಜದ ಮುಂದೆ ನಿಮ್ಮನ್ನು ನೀವು ಚೆನ್ನಾಗಿ ತೋರಿಸಿಕೊಳ್ಬೇಕು. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ನೀವು ಮಾಡಿಕೊಳ್ತೀರಿ. ಆ ರೀತಿಯಾಗಿ ಉತ್ತಮವಾದ ಸೌಂದರ್ಯ ಪ್ರಜ್ಞೆ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಯಾವಾಗಲೂ ನೀವು ಕೇಂದ್ರ ಬಿಂದು ಆಗಿರಬೇಕು ಅಂತ ಹೇಳಿ ಭಾವಿಸ್ತೀರಿ. ನೀವು ಎಲ್ಲಿಗೆ ಹೋದ್ರು, ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು, ಯಾವುದೇ ಸ್ಥಳ ಇರಬಹುದು, ಎಲ್ಲಿಗೆ ಹೋದ್ರು ನೀವು ಅಲ್ಲಿ ಒಂದು ಕೇಂದ್ರ ಬಿಂದು ಆಗಿರಬೇಕು. ಅಂದರೆ ಎಲ್ಲರೂ ಕೂಡ ನಿಮ್ಮ ಕಡೆನೇ ನೋಡಬೇಕು ಅಂತ ಹೇಳಿ ನೀವು ಭಾವಿಸ್ತೀರಿ. ಮತ್ತು ಅದು ಹಾಗೆ ಕೂಡ ಆಗುತ್ತೆ. ಯಾಕಂದರೆ ನೀವು ಅಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿರ್ತೀರಿ. ಎಲ್ಲಿಗೆ ಹೋದರೂ ಕೂಡ ನೀವು ಅಷ್ಟೊಂದು ಸರಿಯಾಗಿ ಹೋಗಿರ್ತೀರಿ. ಹಾಗಾಗಿ ನೀವು ಯಾವುದೇ ಸ್ಥಳಕ್ಕೆ ಹೋದರೂ ಅಲ್ಲಿ ನೀವು ಕೇಂದ್ರ ಬಿಂದುವೇ ಆಗಿರ್ತೀರಿ. ಇನ್ನು ದೇಹದ ಸೌಂದರ್ಯದ ಬಗ್ಗೆ ನಿಮಗೆ ವಿಶೇಷವಾದ ಕಾಳಜಿ ಇರುತ್ತೆ. ಅಂದರೆ ವ್ಯಾಯಾಮವನ್ನು ಮಾಡುವಂಥದ್ದು ಇರಬಹುದು, ಅಥವಾ ಹಿತಮಿತವಾಗಿ ಆಹಾರವನ್ನು ಸೇವಿಸುವಂಥದ್ದು. ಒಟ್ಟಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ನಿಮಗೆ ತುಂಬ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ನಿಮ್ಮದು ತುಂಬ ಶಾಂತವಾದಂತಹ ಸ್ವಭಾವ. ನೀವು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ನನ್ನಿಂದ ಇನ್ನೊಬ್ಬರಿಗೆ ಏನೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ಭಾವಿಸ್ತಾ ಇರ್ತೀರಿ. ಅದೇ ರೀತಿಯಾಗಿ ನೀವು ನಡೆದುಕೊಳ್ತೀರಿ. ನಿಮ್ಮಿಂದ ಇನ್ನೊಬ್ಬರಿಗೆ ಒಂದು ಸ್ವಲ್ಪ ತೊಂದರೆ ಆದರೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಇನ್ನೊಬ್ಬರಿಗೆ ಏನೂ ಕೂಡ ತೊಂದರೆಯನ್ನು ಕೊಡದೆ ಜೀವನವನ್ನು ಸಾಗಿಸ್ತೀರಿ. ಇನ್ನು ಕಲೆಗಳಲ್ಲಿ ನಿಮಗೆ ಅತ್ಯಂತವಾದ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಅಂದರೆ ಅದು ಸಂಗೀತ ಆಗಿರಬಹುದು, ಅಥವಾ ಚಿತ್ರವನ್ನು ಬಿಡಿಸುವಂಥದ್ದು ಆಗಿರಬಹುದು, ಅಥವಾ ನಟನೆಯನ್ನು ಮಾಡುವಂಥದ್ದಾಗಿರಬಹುದು. ಈ ರೀತಿಯಾದಂತಹ ಕಲೆಗಳ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಇರುತ್ತೆ. ಮತ್ತು ನೀವು ಕೂಡ ಅದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತೀರಿ. ಯಾವುದಾದ್ರೂ ಒಂದು ಕಲೆಯಲ್ಲಾದರೂ ನಿಮಗೆ ಒಂದು ಪಾಂಡಿತ್ಯ ಅಂತ ಹೇಳುವಂಥದ್ದು ಇರುತ್ತೆ. ಇಲ್ಲದಿದ್ರೂ ಯಾವಾಗಲೂ ಹಾಡನ್ನು ಕೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಕಲೆಗಳ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ನಿಮಗೆ ಮತ್ತೆ ನಿಮ್ಮ ಸ್ನೇಹಿತರಿಗಾಗಿ ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡ್ತೀರಿ. ದುಡ್ಡನ್ನು ಒಂದು ರೀತಿಯಲ್ಲಿ ನೀವು ನೀರಿನ ರೀತಿ ಖರ್ಚು ಮಾಡ್ತೀರಿ. ಒಂದು ನಿಮಗಾಗಿ, ಅಂದರೆ ಅದೇ ಹೇಳಿದ್ನಲ್ಲ, ನಿಮಗೇನೋ ಹೊಸ ಬಟ್ಟೆ ಬೇಕೋ, ಯಾವ ವಸ್ತು ಬೇಕೋ ಅದ್ರ ಬಗ್ಗೆ ಮತ್ತೆ ನೀವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಬೇಕು ಅಂತ ಅನಿಸಿದ್ರೆ ಅದನ್ನು ತಗೊಂಡು ಬಿಡುವಂಥದ್ದು ಆ ರೀತಿಯಾಗಿ. ಹಾಗಾಗಿ ನಿಮಗೂ ಕೂಡ ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡ್ತೀರಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಅವರಿಗೂ ಏನು ಬೇಕೋ ಅದನ್ನೆಲ್ಲ ನೀವು ಇಷ್ಟು ಖರ್ಚು ಆಗುತ್ತಲ್ಲ ಅದನ್ನೆಲ್ಲ ಯೋಚನೆ ಮಾಡುವುದಕ್ಕೆ ಹೋಗುವುದಿಲ್ಲ. ಆ ರೀತಿಯಾಗಿ ಒಟ್ಟಲ್ಲಿ ದುಡ್ಡನ್ನು ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗಾಗಿ ತುಂಬ ಒಂದು ಖರ್ಚು ಮಾಡ್ತೀರಿ. ಇನ್ನು ನೀವು ಉತ್ತಮವಾದ ಸಂಗಾತಿಯಾಗಿರ್ತೀರಿ. ಒಂದು ವೇಳೆ ನೀವು ಹುಡುಗ ಆಗಿದ್ದರೆ ನಿಮ್ಮ ಪತ್ನಿಗೆ ನೀವು ಅತ್ಯಂತ ಉತ್ತಮವಾದ ಸಂಗಾತಿ ಆಗಿರ್ತೀರಿ. ಅಂದರೆ ಅವರ ಮನಸ್ಸಿನ ಭಾವನೆ ಇತ್ಯಾದಿಗಳನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಒಂದು ವೇಳೆ ನೀವು ಹುಡುಗಿಯಾಗಿದ್ದರೆ ನಿಮ್ಮ ಪತಿಗೆ ನೀವು ಅತ್ಯಂತ ಉತ್ತಮವಾದ ಸಂಗಾತಿ ಆಗಿರ್ತೀರಿ. ಆ ರೀತಿಯಾಗಿ ಇನ್ನು ಐಷಾರಾಮಿ ವಸ್ತುಗಳು ನಿಮ್ಮನ್ನು ಅತಿ ಹೆಚ್ಚಾಗಿ ಆಕರ್ಷಿಸ್ತವೆ. ನನ್ನ ಹತ್ರ ಇರುವಂಥ ಎಲ್ಲ ವಸ್ತುಗಳು ಕೂಡ ಅತ್ಯಂತ ಉತ್ತಮವಾಗಿರಬೇಕು. ಒಳ್ಳೆ ಕ್ವಾಲಿಟಿ ವಸ್ತುಗಳು ನನ್ನ ಹತ್ರ ಇರಬೇಕು. ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂತಹ ವಸ್ತುಗಳೇ ನನ್ನ ಹತ್ರ ಇರಬೇಕು ಅಂತ ಹೇಳಿ ನಿಮ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಸುಮ್ಮನೆ ಯಾವುದೋ ಒಂದು ವಸ್ತುವನ್ನು ತಗೊಳ್ಳೋದಿಲ್ಲ. ಅದು ಒಳ್ಳೆ ಐಷಾರಾಮಿ ವಸ್ತು ಆಗಿರಬೇಕು. ಒಳ್ಳೆ ಬ್ರ್ಯಾಂಡೆಡ್ ವಸ್ತುಗಳನ್ನೇ ನೀವು ಅತಿ ಹೆಚ್ಚಾಗಿ ಬಳಸ್ತೀರಿ. ಇನ್ನು ಇನ್ನೊಬ್ಬರನ್ನು ಹೊಗಳುವಂತಹ ಗುಣ ಅಥವಾ ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವಂತಹ ಗುಣ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಈಗ ಏನಾಗುತ್ತೆ ಹೇಳಿ, ಎಲ್ಲ ವ್ಯಕ್ತಿಗಳು ಕೂಡ ಇನ್ನೊಬ್ಬರನ್ನು ಹೊಗಳೋದಕ್ಕೆ ಯಾರಿಗೂ ಕೂಡ ಮನಸ್ಸು ಬರೋದಿಲ್ಲ. ಇನ್ನೊಬ್ಬರನ್ನು ಹೊಗಳು ಬಿಟ್ಟರೆ ನಾವೆಲ್ಲ ಸಣ್ಣವರಾಗ್ಬಿಡ್ತೀವೇನೋ, ಅವನಲ್ಲಿರುವಂಥ ಒಳ್ಳೆ ಗುಣಗಳನ್ನು ನಾವು ಹೊಗಳು ಬಿಟ್ಟರೆ ಅವ್ನು ಬೆಳೆದು ಬಿಡ್ತಾನೆ, ನಾವು ಸಣ್ಣವರಾಗ್ತೀವಿ ಅಂತ ಹೇಳ್ಕೊಂಡು ಎಲ್ಲ ಕೂಡ ಯೋಚನೆ ಮಾಡ್ತಾರೆ. ಆದರೆ ನಿಮಗೆ ಆ ರೀತಿಯಾದಂತಹ ಸ್ವಭಾವ ಇರೋದಿಲ್ಲ. ಯಾರಾದರೂ ಒಳ್ಳೇದು ಮಾಡಿದರೆ ಅವನು ನೀವು ಹೊಗಳೇ ಬಿಡ್ತೀರಿ.
ಆ ರೀತಿಯಾಗಿ ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿಗಳನ್ನು ನೀವು ಪ್ರೋತ್ಸಾಹ ಕೂಡ ಕೊಡ್ತೀರಿ. ಇನ್ನೊಬ್ಬರನ್ನು ಬೆಳೆಸುವಂತಹ ಒಂದು ಗುಣ ಅಂತ ಹೇಳುವಂಥದ್ದು ನಿಮಗೆ ಇರುತ್ತೆ. ಸಾಮಾನ್ಯವಾಗಿ 45ರಿಂದ 50 ವರ್ಷದ ಒಳಗೆ ನಿಮ್ಮ ಜೀವನದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ಒಂದು ರೀತಿ ಅಜಾತ ಶತ್ರುಗಳು, ಅಂದರೆ ನಿಮಗೆ ಶತ್ರುಗಳೇ ಇಲ್ಲ ಅಂಥೇಳಿ ಹೇಳ್ಬಿಡಬಹುದು. ಯಾಕೆಂದರೆ ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ನೀವು ಯಾರಿಗೂ ಕೂಡ ತೊಂದರೆ ಕೊಡುವುದಕ್ಕೆ ಹೋಗುವುದಿಲ್ಲ. ನೀವಾಯಿತು, ನಿಮ್ಮ ಜೀವನ ಆಯಿತು. ಅಷ್ಟು ಬಿಟ್ಟರೆ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತಾಗಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಆ ರೀತಿಯಾದಂತಹ ಯಾವ ಸ್ವಭಾವವೂ ಇಲ್ಲ. ಗಲಾಟೆ ಇತ್ಯಾದಿಗಳು ನಿಮ್ಗೆ ಇಷ್ಟವೂ ಕೂಡ ಆಗುವುದಿಲ್ಲ. ಹಾಗಾಗಿ ನೀವು ಒಂಥರ ಅಜಾತ ಶತ್ರುಗಳೇ ಇಲ್ಲ ನಿಮಗೆ. ಎಲ್ಲರೂ ಕೂಡ ನಿಮಗೆ ಸ್ನೇಹಿತರಾಗೇ ಇರ್ತಾರೆ. ಇನ್ನು ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗ, ಅಂದರೆ ಈ ಹಿಂದೆನೇ ಹೇಳಿದ್ನಲ್ಲ, ನಟನೆ ಅಥವಾ ಹಾಡನ್ನು ಹೇಳುವಂಥದ್ದು, ಈ ರೀತಿಯಾದಂತಹ ಉದ್ಯೋಗ, ಅಥವಾ ಮಾಧ್ಯಮಗಳಿಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗ, TV ಇತ್ಯಾದಿಗಳಲ್ಲಿ ಕೆಲಸವನ್ನು ಮಾಡುವಂಥದ್ದು, ಆಹಾರೋದ್ಯಮ, ಹೋಟೆಲ್ ಇತ್ಯಾದಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗಗಳು, ಈ ರೀತಿಯಾದಂತಹ ಇನ್ನು ಆಭರಣಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಪಶುಸಂಗೋಪನೆ, ಚಲನಚಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳು, ಈ ರೀತಿಯಾದಂತಹ ಕೆಲಸಗಳಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಮತ್ತು ಅವರ ಜೀವನದ ಆಗುಹೋಗುಗಳು. ಈಗ ಶಾಸ್ತ್ರದಲ್ಲಿ ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಚಲಚಿತ್ತ ಸುರದ್ವೇಷಿ ಧನಕ್ರೀಡಾ ರಥಸ್ಸದ ಬುದ್ಧಿಮಾನ್ ಸುಭಗೋ ವಾಗ್ಮಿ ಭೃಗುವಾರೇ ಭವೇನ್ನರಹ ಅಂತ ಹೇಳಿರುವಂಥದ್ದು. ಚಲಚಿತ್ತ, ಮನಸ್ಸು ಒಂದು ಸ್ವಲ್ಪ ಚಂಚಲವಾಗಿರುತ್ತೆ. ಅಂದರೆ ನಿಮ್ಗೆ ಯಾವ ವಸ್ತು ಕಂಡ್ರೂ ಕೂಡ ಇದ್ದಂಗೆ ಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ. ಮತ್ತು ಒಂದು ಮನಸ್ಸು ಒಂದು ಸ್ವಲ್ಪ ಚಂಚಲವಾಗಿರುತ್ತೆ. ಒಂದು ಸ್ವಲ್ಪ ದಿವಸ ಆ ವಸ್ತುವನ್ನು ಉಪಯೋಗಿಸ್ತೀರಿ, ಮತ್ತೆ ಅದು ಬೇಡ ಅಂತ ಹೇಳಿ ಅನಿಸುತ್ತೆ. ಆ ರೀತಿಯಾಗಿ ಮನಸ್ಸು ಯಾವಾಗಲೂ ಕೂಡ ಒಂದು ಸ್ವಲ್ಪ ಚಂಚಲವಾಗಿರುತ್ತೆ. ಸ್ವದ್ವೇಷಿ ಅಂದರೆ ಮುಖ್ಯವಾಗಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಏನು ತೀರಾ ಆಸಕ್ತಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಎಷ್ಟು ಬೇಕೋ ಅಷ್ಟು, ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಗಿದ್ರ ಬಂದುಬಿಡ್ತಿದೆ ಅಷ್ಟೇ, ಅಲ್ಲಿ ಹೆಚ್ಚಿಗೆ ಹೊತ್ತು ಕುತ್ಕೊಳ್ಳುವಂಥದ್ದು ಆ ರೀತಿಯೆಲ್ಲ ಇಲ್ಲ. ಈ ಆಧ್ಯಾತ್ಮಿಕ ವಿಷಯಗಳಲ್ಲಿ ಎಷ್ಟು ಬೇಕೋ ಅಷ್ಟೇ, ಅತಿ ಹೆಚ್ಚಾಗಿ ಏನು ಆಸಕ್ತಿ ಅಂತ ಹೇಳುವಂಥದ್ದು ಇರುವುದಿಲ್ಲ. ಧನಕ್ರೀಡಾರತಃ, ಜೂಜು ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಇರುತ್ತೆ. ಮತ್ತು ಅದರಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಒಂದು ಮಾತು ಹೇಳಬೇಕು ಅಂತ ಹೇಳಿ ಆದರೆ, ಈ ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ದುಡ್ಡು ಆಟ ಆಡಿಸ್ತಿರುತ್ತೆ ಅಲ್ವಾ. ದುಡ್ಡೇ ಎಲ್ಲರಿಂದ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇರುವಂಥದ್ದು. ಆದರೆ ನೀವು ದುಡ್ಡನ್ನೇ ಆಟ ಆಡಿಸ್ತೀರಿ. ಅಂದರೆ ಎಲ್ಲ ಒಂದು ಕಡೆ ದುಡ್ಡನ್ನು ಹೂಡಿಕೆ ಮಾಡುವಂಥದ್ದು, ಒಂದಕ್ಕೆ ಎರಡನ್ನು ತೆಗೆಯುವಂಥದ್ದು ವಾಪಸ್ಸು, ಈ ರೀತಿ ದುಡ್ಡಿನ ಜೊತೆನೇ ನೀವು ಯಾವಾಗಲೂ ಆಟ ಆಡ್ತಾ ಇರ್ತೀರಿ. ಅದೃಷ್ಟ ಅಂತ ಹೇಳುವಂಥದ್ದು ಕೂಡ ಯಾವಾಗಲೂ ನಿಮ್ಮ ಕೈಯನ್ನು ಹಿಡಿಯುತ್ತೆ. ಬುದ್ಧಿವಾನ್, ಬುದ್ಧಿಶಕ್ತಿಯು ಕೂಡ ನಿಮಗೆ ತೀಕ್ಷ್ಣವಾಗಿ ಇರುತ್ತೆ. ಇನ್ನು ಸುಭಗಃ, ಅದನ್ನೇ ನಾನು ಹೇಳಿದ್ನಲ್ಲ, ಅದೃಷ್ಟವಂತರು ನೀವು. ಒಂದು ರೀತಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿರುತ್ತೆ. ವಾಗ್ಮಿ, ನೀವು ತುಂಬ ಚೆನ್ನಾಗಿ ಮಾತನಾಡುವಂತಹ ಗುಣವನ್ನು ಕೂಡ ಹೊಂದಿರ್ತೀರಿ. ಇದಿಷ್ಟು ಕೂಡ ಶಾಸ್ತ್ರದಲ್ಲಿ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಬಗ್ಗೆ ಹೇಳಿರುವಂತಹ ವಿಷಯ. ಅಲ್ಲಿಗೆ ನಾವಿವತ್ತು ಏನು ಮಾಡಿದ್ವಿ ಅಂದರೆ, ಮೊದಲು ನಮ್ಮ ಅನುಭವದಲ್ಲಿ ಇರುವಂತಹ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಇತ್ಯಾದಿಗಳನ್ನು ತಿಳಿದುಕೊಂಡ್ವಿ. ಅದಾದಮೇಲೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳುವಂತಹ ವಿಚಾರವನ್ನು ಕೂಡ ನೋಡಿದ್ವಿ. ಇದಿಷ್ಟು ಕೂಡ ಶುಕ್ರವಾರ ಜನಿಸಿದಂತಹ ವ್ಯಕ್ತಿಗಳ ಸ್ವಭಾವ ಮತ್ತು ಅವರ ಜೀವನದ ಆಗುಹೋಗುಗಳು.